ಹರೇ ಶ್ರೀನಿವಾಸ. ಹಾಂ ಮಾಮಿ, ನೀವು ಎಲ್ಲಿಂದ ಬಂದಿರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿರಿ. ಹೌದು. ಇಲ್ಲಿ ಎದ್ರ ಸಲುವಾಗಿ ಬಂದಿರಿ? ನಾವು ಸೇವೆ ಸಲುವಾಗೇ ಬಂದಿವಿ. ಚಾತುರ್ಮಾಸ ಇದ್ದ ಸಲುವಾಗಿ ಬಂದಿರಲ್ಲ. ಚಾತುರ್ಮಾಸ ಸಲುವಾಗಿ ಇಲ್ಲೆಲ್ಲ ವ್ಯವಸ್ಥೆ ಹೆಂಗತ್ತರಿ ಮಾಮಿ? ಭಾಳ ಚಂದ ಅದ. ಹಾಂ ಹಾಂ. ಮತ್ತು ಹಾಸಿಗೆ ಎಲ್ಲ ತಿಂಡಿ ಎಲ್ಲ ಭಾಳ ಚಂದ ಮಲಿ ಅವರೇ ಕೊಡ್ತಾರ? ಎಲ್ಲ ಅವರೇ ಮಾಡಿದವ್ರೆ. ಎಲ್ಲ ಏರ್ಪಾಡು ಮಾಡ್ಬಿಟ್ಟಾರೆ. ದೊಡ್ಡ ಅನುಗ್ರಹ ರೀ. ನಮ್ಮ ಆಚಾರ ಮಾಡೋದು ದೊಡ್ಡ ಅನುಗ್ರಹ. ಅದು ಏನಂತಾರೆ, ವಿದ್ಯಾಸಿಂಹಾಚಾರ ಮಾಡೋದು ನಮ್ದು ಹೇಳಲಿಕ್ಕೂ ಸಾಧ್ಯ. ಖರೇನೆ ಮಾಮಿ, ಇದನ್ನ ಹೇಳಲಿಕ್ಕತ್ತಿದ್ದು ಇದು ಖರೇನೆ, ಸುಳ್ಳಲ್ಲ. ದೊಡ್ಡ ಅನುಗ್ರಹ ಅವ್ರದ್ದು. ಬೆಂಗಳೂರು ಬಾಂಬೆ ಹೆಂಗ್ ಹೋಗ್ತೀರಿ, ಬಾಂಬೆ ಹೆಂಗ್ ಹೋಗ್ತೀರಿ, ರೆಡ್ ಝೋನ್ ತೋರಿಸ್ತಿದ್ದಾರಂತ. ಅದೇ ಅದೇ ಅದೇ. ಮಾಮಿನ ಭಾಳ ಸಪೋರ್ಟ್ ಮಾಡ್ತಾರಲ್ರಿ. ಎಲ್ಲ ಗುರುಗಳ ಮುಂದೆ ಮಾಡ್ಕೊಂಡು ನಮಗೆಲ್ಲ ಮಾಮಿ ಎಲ್ಲ ಮನೆ ತೋರಿಸ್ಕೊಟ್ಲು. ಅದೇ 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 ಅದೇ. ಮಾಮಿ ನೀವು ರೀ, ನೀವು ಎಲ್ಲಿರ್ತೀರಿ ಮಾಮಿ? ಇಲ್ಲೇ ಮುಂಬೈಕಿರೋದಾ ನೀವು? ಮುಂಬೈಗೆ. ಹಾಂ ಹಾಂ ಹಾಂ. ಸೇವಾ ಮಾಡ್ಲಿಕ್ಕತ್ತಾರ ಪಾಪ. ಅವ್ರ ಮಗನಾಗಿರಿ, ಸೇವಾದಾಗಿರಲಿ, ಪರವಾಗಿಲ್ಲ. ಮಾಮಿ ನೀವು ಮಾತಾಡ್ತೀರೇನ್ರಿ? ಇಲ್ಲ. ಹಾಂ ಪರವಾಗಿಲ್ಲ. ಹಾಂ, ಇದು ಯಾವ ಉಪಕರಣ ತೊಳಿತಾ ಇರೋದು ನೀವು? ಕೃಷ್ಣಂದ? ಕೃಷ್ಣದೇವ್ರದ. ಹಾಂ ಹಾಂ. ತುಂಬ ಸಂತೋಷ. ಸೇವೆ ಕೊಡಿಸ್ತಾರ. ಅದೇ ದೊಡ್ಡ ದೊಡ್ಡ ಅನುಗ್ರಹ, ದೊಡ್ಡ ಭಾಗ್ಯ. ಭಾಗ್ಯ ಎಲ್ಲಿ ಇಲ್ಲ ಇಷ್ಟು ಸೌಭಾಗ್ಯ. ಅದೇ ಅಲ್ಲ. ದೇವರು ಕಡೆ ರಾಮದೇವರು. ಖರೆ ರೀ, ಖರೆ. ಏನು ಭಾಗ್ಯ, ಏನು ಅದು ಅಲ್ಲ, ವೆಂಕಪ್ಪಂದು ಅದು ಅನುಗ್ರಹ ಸುಮ್ಮನೆ ಇಲ್ರಿ ಮಾಮಿ, ಖರೇನೆ ಅದು. ವೆಂಕಪ್ಪ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಭಾಗ್ಯ ಇದು ಯಾರಿಗೂ ಸಿಗಲ್ಲ. ಅದೇ ಅಲ್ಲ. ಇಷ್ಟು ಭಾಗ್ಯ. ಇದು ನೋಡಿ, ಎಲ್ಲರೂ ಇಲ್ಲಿ ಉಪಕರಣಿ ತೊಳೆದು ಎಲ್ಲರೂ ಪುನೀತರಾಗ್ತಾ ಇದ್ದಾರೆ ಇಲ್ಲಿ ಬಂದು. ಇದು ಏನಂತಾರ, ಚಾತುರ್ಮಾಸದ ಸಾಗರ ಅದು. ಅದ್ರೊಳಗೆ ನೀವು ಎಷ್ಟು ಬೇಕಾದಷ್ಟು ತುಂಬ್ಕೊಂಡು ಹೋಗ್ರಿ ಅಂತೇಳಿ ಮಾಮಿ ಹೇಳಿದ್ದದು. ನಿಮ್ಗೆ ಎಷ್ಟು ನೀಗ್ತದ ಅಷ್ಟು ತುಂಬ್ಕೊಂಡು ಹೋಗ್ರಿ ನಿಮ್ದು ಇದ್ರೊಳಗೆ. ಹರೇ ಹರೇ ಶ್ರೀನಿವಾಸ. ಮತ್ತೆ ವಿಡಿಯೋ ಹಾಕ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.